ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಹೋಗಿ ಬರ್ತಿದ್ದಂತೆ ಈಗ ಸಚಿವಾಕಾಂಕ್ಷಿಗಳಲ್ಲಿ ಒಂದಷ್ಟು ಸಹಜವಾಗಿ ಆಕಾಂಕ್ಷಿಗಳು ಎಲ್ಲರಿಗೂ ಕೂಡ ಒಂದಷ್ಟು ಆಸೆ ಚಿಗುರಿರ್ತಕ್ಕಂಥದ್ದು. ಏಕೆಂತಂದರೆ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಸುಳಿವು ಸಿಗ್ತಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಹಜವಾಗಿ ಆಕಾಂಕ್ಷಿಗಳಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು ಇದ್ದಾರೆ ನಮ್ಮ ಜೊತೆ ಮಾತಾಡ್ತಾ ಹೋಗೋಣ. ಕಳೆದ 3 ಬಾರಿ ಕೂಡ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಕಳೆದ ಬಾರಿ ಅವರಿಗೆ ಸಚಿವ ಸ್ಥಾನದಿಂದ ವಂಚಿತರಾದರು. ಈ ಬಾರಿ ಏನಾದರೂ ಅವರಿಗೆ ಸಿಗುವಂಥ ಸಾಧ್ಯತೆಗಳಿದೆಯಾ, ಏನಾದರೂ ಸುಳಿವು ಸಿಕ್ಕಿದೆಯಾ ಅಂತ ಕೇಳ್ತಾ ಹೋಗ್ತೇನೆ. ಸರ್ ನಮಸ್ತೆ. ನಮಸ್ಕಾರ. ಏನು ಸರ್ ಸಮಾಚಾರ, ಹೇಗಿದೆ? ಏಕೆಂದರೆ ಎಲ್ಲೋ ಒಂದು ಕಡೆ ಕಳೆದ ಬಾರಿ ತಾವು ಸಚಿವ ಸ್ಥಾನದಿಂದ ವಂಚಿತರಾದ್ರಿ. ಈ ಬಾರಿ ಏನಾದರೂ ಸಿಗುವಂತಹ ಒಂದು ವಿಶ್ವಾಸ ಇದೆಯಾ? ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದ ವರಿಷ್ಠರು ಈ ಬಾರಿ ಖಂಡಿತವಾಗಿ ನನಗೊಂದು ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಹಿಂದೆ ನಾನು 3 ಸತಿ ಜೇವರ್ಗಿ ಮತಕ್ಷೇತ್ರದಿಂದ ನಾನು ಗೆದ್ದಿದ್ದೀನಿ ಸತತವಾಗಿ. ನಮ್ಮ ಕ್ಷೇತ್ರದ ಜನರದ ಒಂದು ಆಶೀರ್ವಾದದಿಂದ ಅದು ಸಾಧ್ಯ ಆಗಿದೆ. 2018ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ. ಫಸ್ಟ್ ಟೈಮ್ ನಾನು ಚುನಾವಣೆ ಗೆದ್ದಾಗ ಮೊದಲ ಬಾರಿ ನಾನು ಶಾಸಕನಾಗಿದ್ದೆ. 2ನೇ ಬಾರಿ ನಾನು ನಮ್ಮ ಭಾಗದಿಂದ ಕೇವಲ ಒಂದು 4 ಜನ ಗೆದ್ದಿದ್ದರು. ಆವಾಗಲೂ ನಾನು ಆಕಾಂಕ್ಷಿ ಇದ್ದೆ. ಆವಾಗ ನನಗೆ ಅವಕಾಶ ಆಗಿಲ್ಲ. ಆವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಆಗಿಲ್ಲ, ಮಾಡಿಕೊಟ್ಟಿಲ್ಲ. ಆವಾಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ನಮ್ಮ ಸರ್ಕಾರ ಹೋಯಿತು ಮತ್ತು ವಿರೋಧ ಪಕ್ಷದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ಪಕ್ಷಕ್ಕಾಗಿ ನಾನು ಮುಖ್ಯ ಸಚೇತಕನಾಗಿ ಸುಮಾರು 3.5-4 ವರ್ಷ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದೀವಿ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀವಿ. ಹಗಲಿರುಳು ಅಂಥ ಒಂದು ಸಂದರ್ಭದಲ್ಲಿ ಅಹೋರಾತ್ರಿ ಏನೇನೋ ಪ್ರತಿಭಟನೆ ಇರುವಾಗಲೂ ಕೂಡ ಯಾವಾಗಲೂ ಕೂಡ ನಾವು ಪಕ್ಷದ ಜೊತೆ ನಾವು ಇದ್ವಿ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗಿಯಾಗಿದ್ವಿ. 2023ರಲ್ಲಿ ಸಹಜವಾಗಿ ನಮಗೂ ಕೂಡ ಒಂದು ಅವಕಾಶ ಸಿಗ್ತದೆ ಅಂತ ಇತ್ತು. ಆದರೆ ಆವಾಗ ಬೇರೆ ಬೇರೆ ಕಾರಣದಿಂದ ಅದು ಸಾಧ್ಯ ಆಗಿಲ್ಲ. ಆದರೆ ಈ ಬಾರಿ ಇವಾಗ ಏನು ಎಕ್ಸ್ಪ್ಯಾನ್ಷನ್ ಆಗ್ತದೆ ಅಂತ, ಡಿಸೆಂಬರಲ್ಲಿ ಆಗ್ತದೆ ಅಂತ ಒಂದು ಸುಳಿವು ಇದೆ. ಸೊ ಆ ನಮಗೆ ಖಂಡಿತವಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಒಂದು ವಿಶ್ವಾಸ ಇದೆ. ರಾಜ್ಯ ನಾಯಕರು ಯಾರಾದರೂ ತಮಗೆ ವಿಶ್ವಾಸನ ಕೊಟ್ಟಿದ್ದಾರೆ? ಯಾಕೆಂದರೆ ಕಳೆದ ಬಾರಿ ತಮಗೆ ಕೇವಲ 1 ವರ್ಷದ ಅವಧಿ ಮಾತ್ರ KK ನೇಮಕ ಮಾಡಿ ಸ್ವಲ್ಪ ಸಮಾಧಾನ ಮಾಡಿದರು. ಈ ಬಾರಿ ಏನಾದರೂ ಸ್ಪಷ್ಟತೆ ಕೊಟ್ಟಿದ್ದಾರೆ ಅಂತ, ಏನೋ ಸ್ಪಷ್ಟತೆ ಸಿಕ್ಕಿದೆಯಾ ಅಂತ? ವರಿಷ್ಠರು ನನಗೆ ಹೇಳಿದ್ದಾರೆ, ಹಿಂದೆನೂ ಕೂಡ ಹೇಳಿದ್ದಾರೆ, ಅವಕಾಶ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಅವಕಾಶ ಸಿಗ್ತದೆ. ಯಾಕಂದರೆ ನಮ್ಮ ತಂದೆಯವರು ಕೂಡ 1969ರಿಂದ ಈಗಾಗಲೇ 55 ವರ್ಷ ಆಗಿದೆ. 1969ರಿಂದ ಸತತವಾಗಿ ಯಾವಾಗಲೂ ಕೂಡ ನಾವು ಪಕ್ಷದ ಜೊತೆ ಇದ್ದೀವಿ. ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ತಂದೆಯವರು ಶಾಸಕರಾಗಿ, ಸಚಿವರಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ನಾನು ಕೂಡ 3 ಬಾರಿ ಶಾಸಕನಾಗಿ, ಮುಖ್ಯ ಸಚೇತಕನಾಗಿ, ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ, ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ನಾನು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಯಾವಾಗಲೂ ಕೂಡ ಪಕ್ಷದ ಜೊತೆ ಇದ್ದೀವಿ. ಸೊ ನಮಗೆ ಈ ಬಾರಿ ನಮಗೆ ಕೈ ಬಿಡಲ್ಲ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಕೆಲವು ಸಚಿವರುಗಳು, ಪ್ರಭಾವಿಗಳು ಶಾಸಕರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪಗಳನ್ನು ಬಹಿರಂಗವಾಗಿ ತಮ್ಮ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ ಪಕ್ಷದಲ್ಲಿ. ಇಂಥವ್ರ ಬಗ್ಗೆ ತಮಗೆ ಏನಾದರೂ ಅನುಭವ ಆಗಿದೆಯಾ? ಅಂಥವ್ರ ಬಗ್ಗೆ ಏನು ಹೇಳ್ತೀರಿ? ಅಂಥವ್ರನ್ನ ಈ ಬಾರಿ ಕೈ ಬಿಡುವಂಥ ಸೂಕ್ತ ಅಂತೀರೋ ಅಥವಾ ಯಾವ ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಕೈ ಬಿಡಬೇಕು, ತಗೊಳ್ಬೇಕು ಅಂತ ಇದು ನಮ್ಮ ಪಕ್ಷದಲ್ಲಿ ಯಾವಾಗಲೂ ಕೂಡ ಹೈಕಮಾಂಡ್ ಇದೆ, ಅವರು ಡಿಸೈಡ್ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರು, ದೆಹಲಿಯಲ್ಲಿ ಇರ್ತಕ್ಕಂಥ ಮುಖಂಡರು, AICC ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಅವ್ರದ್ದು ಎಲ್ಲ ರೀತಿಯಿಂದ ಯಾವೊಂದು ರೀತಿಯಿಂದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಚಿವರು, ಅದರ ಮೇಲೆ ಒಂದು ಡಿಸಿಷನ್ ತೊಗೊಳ್ಬೋದು. ಅವರು ಏನಾದರೂ ಮಾನದಂಡ ಅಂದರೆ ಏನಾದರೂ ಅವ್ರದ್ದು ಸರ್ವೆ ಆ ಥರ ಏನಾದರೂ ಆಗಿದೆಯಾ? ಏನಾದರೂ ಸಚಿವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಏನಾದರೂ? ಅಲ್ಲ, ಬಹುಶಃ ಎಲ್ಲ ಸಚಿವರಾಗಲಿ, ಶಾಸಕರಾಗಲಿ ಮತ್ತು ಎಲ್ಲ ಚೇರ್ಮನ್ಸ್ಗಳಾಗಲಿ ಯಾವೊಂದು ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಗೊತ್ತಿದೆ. ಯಾಕಂದರೆ ಹೈಕಮಾಂಡ್ಗೆ ಪ್ರತಿಯೊಂದು ಗೊತ್ತಿದೆ, ಯಾವೊಂದು ರೀತಿಯಿಂದ ಯಾರು ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ಕದ್ಮುಚ್ಚಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಅದ್ರ ಮೇಲೆ ಆ ಒಂದು ಬೇಸಿಸ್ ಮೇಲೆ ಒಂದು ತೀರ್ಮಾನ ತಗೊಳ್ತಾರೆ. ಜನವರಿ ಒಳಗಡೆ ಆಗ್ಬೋದಾ, ಡಿಸೆಂಬರ್ ಅಂತೇಳಿ? ಯಾಕಂದರೆ ಈಗಾಗಲೇ ಬಹಿರಂಗವಾಗಿ ಶಾಸಕರು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ, ತಾವು ಕೂಡ ಹೇಳ್ತಿದ್ದಾರೆ. ಬೈ ಎಲೆಕ್ಷನ್ ಆಗಿದೆ, ಇನ್ನೇನು ನಾಳೆ ರಿಸಲ್ಟು, ಅದಾದ ನಂತರ ಶುರುವಾಗ್ಬೋದಾ ಅಂತ? ಹೌದು, ನಾಳೆ ರಿಸಲ್ಟ್ ಇದೆ. ನಾಳೆ ಒಂದು ಇಂಪಾರ್ಟೆಂಟ್ ದಿವಸ. ನಾಳೆ ಇರ್ತಕ್ಕಂಥ ನಮ್ಮ 3 ಬೈ ಎಲೆಕ್ಷನ್ಸ್ಗಳಿವೆ, ಅದರದ್ದು ಒಂದು ರಿಸಲ್ಟ್ಸು. ಮಹಾರಾಷ್ಟ್ರ ಚುನಾವಣೆ, ಜಾರ್ಖಂಡ್ ಚುನಾವಣೆ,
ಅದು ಎಲ್ಲ ಒಂದು ಗಮನದಲ್ಲಿಟ್ಕೊಂಡು ಒಂದು ತೀರ್ಮಾನ ತಗೊಳ್ತಾರೆ ಯಾವಾಗ ಮಾಡಬೇಕು ಅಂತ. ಹಾಗೆಯೇ KKRDBಯಲ್ಲಿ ಕೂಡ ಇಂದಿನ ಕಳೆದ ಅವಧಿಯಲ್ಲಿ ಒಂದಷ್ಟು ಅವ್ಯವಹಾರಗಳಾಗಿತ್ತು ಅಂತಕ್ಕಂಥದ್ದು ದೊಡ್ಡ ಮಟ್ಟದ ಸುದ್ದಿ ಆಯಿತು. ಅದಕ್ಕೆ ತನಿಖೆ ಅಧಿಕಾರಿಗಳನ್ನು ಕೂಡ ನೇಮಿಸಿದ್ದೀರಿ. ಇಂಟೀರಿಯಂ ರಿಪೋರ್ಟ್ ಏನೋ ತೊಗೊಂಡಿದ್ದಾರೆ ಏನಾದರೂ? ಇಲ್ಲ, ಈಗಾಗಲೇ ಅದು ತನಿಖೆ ಅಧಿಕಾರಿಗಳು ಕಲಬುರಗಿಯಲ್ಲಿದ್ದಾರೆ. ಹಿಂದೆ ಏನೇನು ನಡೆದಿದೆ ಅದೆಲ್ಲವನ್ನು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಕಳೆದ ಒಂದು 14 ತಿಂಗಳಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಭಾಳ ಪಾರದರ್ಶಕವಾಗಿ ಅಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ಅದು ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ಕನಿಷ್ಠ 25% ಹಣ ತಾವು ಶಿಕ್ಷಣಕ್ಕಾಗಿಯೇ ಖಾಯಮಾಗಿ 7 ಜಿಲ್ಲೆಯಲ್ಲಿ ಕೂಡ ಮತ್ತು 41 ಶಾಸಕರು ಯಾರಿದ್ದಾರೆ ಕಡ್ಡಾಯವಾಗಿ ತಾವು ಖರ್ಚು ಮಾಡಲೇಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ದೀವಿ. ನಾವು ಬೇರೆ ಬೇರೆ ವಿವಿಧ ಯೋಜನೆಗಳನ್ನು ನಾವು ಮಾಡಿದ್ದೀವಿ ಪಾರದರ್ಶಕವಾಗಿ. ಅದು ಅಕ್ಷರಾವಿಷ್ಕಾರ, ಆರೋಗ್ಯಾವಿಷ್ಕಾರ, ಉದ್ಯೋಗಾವಿಷ್ಕಾರ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಮತ್ತು ಮಿನಿ ವಿಧಾನಸೌಧ ಎಲ್ಲ ಕಡೆ ಆಡಳಿತದ ಅಭಿವೃದ್ಧಿ, ಅಂತರ್ಜಲ ಅಭಿವೃದ್ಧಿ ಅಂತ ವಿವಿಧ ಕಾರ್ಯಕ್ರಮಗಳೆಲ್ಲ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಅವರು ಎಲ್ಲ ತನಿಖೆ ಅಧಿಕಾರಿಯವರು ಕೂಡ ಈ ಕಳೆದ ಒಂದು 3 ವರ್ಷದಲ್ಲಿ ಅದು ಸಂಘದ್ದು ಸ್ವಲ್ಪ ಅವ್ಯವಹಾರ ಆಗಿದೆ ಅಂತ, ಮೇನ್ಲಿ ಇದು ಮಂಡಳಿ ವತಿಯಿಂದ ಏನೂ ಇಲ್ಲ, ಆ ಒಂದು ಸಂಘದಲ್ಲಿ ಇರ್ತಕ್ಕಂಥ ಕೆಲವೊಂದು ಆರೋಪಗಳೇನಿವೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಸರ್ ಹಾಗೇನೆ ತಮಗೆ ಗೊತ್ತಿರೋ ಹಾಗೆ BJP ಕಾಂಗ್ರೆಸ್ ನಡುವೆ ಒಂದಷ್ಟು ಕೆಸರಚಾಟ ಶುರುವಾಗಿರ್ತದೆ ಶಾಸಕರ ಖರೀದಿ ವಿಚಾರವಾಗಿ. ಅದ್ರ ಕುರಿತಂತೆ ಈಗ ನಿಮ್ಮ ಕಾಂಗ್ರೆಸ್ನ ಶಾಸಕರು 50 ಕೋಟಿ ಅಂದರು 100 ಕೋಟಿಗೆ ಹೋಗಿದ್ದಾರೆ ಈಗಾಗಲೇ. ಏನು ಇವರ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊತಿದ್ದಾರಾ ಅಥವಾ ನಿಜವಾಗ್ಲೂ ಕೂಡ ಆಫರ್ ಬಂದಿದೆಯಾ BJPಯಿಂದ ಅಂತ? ನೋಡ್ರಿ, BJPಯವ್ರದ್ದು ಇದೇನು ಹೊಸದೇನಲ್ಲ. 2008ರಲ್ಲೂ ಕೂಡ ಅವರು ಗೆದ್ದಿದ್ದೇ 110 ಸೀಟು. ಆಪರೇಷನ್ ಲೋಟಸ್ ಮಾಡಿದ್ರು, 5 ವರ್ಷ ಅಧಿಕಾರದಲ್ಲಿದ್ದರು. ಒಪ್ಕೊಳ್ತೀರಾ ನೀವು? 2018 ಚುನಾವಣೆ ಆಯಿತು. ಕರ್ನಾಟಕ ರಾಜ್ಯದ ಜನತೆ 104 ಸೀಟ್ ಕೊಟ್ಟರು ಅವ್ರಿಗೆ. ಸಂಪೂರ್ಣವಾಗಿ ಒಂದು ಬಹುಮತನೂ ಕೂಡ ಸಿಕ್ಕಿಲ್ಲ ಅವ್ರಿಗೆ. ಆವಾಗಲೂ ಕೂಡ ಆಪರೇಷನ್ ಲೋಟಸ್ ಮಾಡಿದ್ರು. 17 ಜನ ಶಾಸಕರು BJP JDSಯಿಂದ ಮತ್ತು ಕಾಂಗ್ರೆಸ್ JDSಯಿಂದ BJPಗೆ ಹೋಗಿ ಮತ್ತೆ ಒಂದು 3.5-4 ವರ್ಷ ಅವರು ಅಧಿಕಾರದಲ್ಲಿದ್ದರು. BJPಯವ್ರದ್ದು ಯಾವಾಗಲೂ ಪಾಲಿಸಿ ಏನಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಕ್ ಡೋರ್ ಎಂಟ್ರಿ, ಹಿಂದಿನದೇ ಬರಬೇಕು. ಇದು ಈಗಂತಲ್ಲ, ಮೊದಲಿಂದ ನಡೀತಾ ಇದೆ. ಯಾವಾಗಿಂದ ನಾವು ಜನ ನಮಗೆ 136 ಸೀಟ್ಗಳನ್ನು ಏನು ಆಶೀರ್ವಾದವನ್ನು ಮಾಡಿದ್ದಾರೆ, ಅವರು ಪ್ರಯತ್ನ ಯಾವಾಗಲೂ ಈ ಒಂದು ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಯಾವಾಗಲೂ ಕೂಡ ಇರ್ತದೆ. ನಮಗೇನಾದ್ರು ಆಫರ್ ಬಂದಿತ್ತ? ನನಗೇನು ಆಫರ್ ಬಂದಿಲ್ಲ. ಹಿಂದೆ ಕೂಡ ಒಂದು ಸದ್ದಾಗಿತ್ತು ಎಲ್ಲೋ ಒಂದು ಕಡೆ, ಯಾಕೆಂತಂದರೆ ಇಲ್ಲ ಅಜಯ್ ಸಿಂಗ್ ಅವ್ರನ್ನ ಸತತವಾಗಿ ಕರಿತಾ ಇದ್ದಾರೆ BJP ಅವರು ಅಂತಕ್ಕಂಥದ್ದು ಹಿಂದೆ, ಯಾಕೆಂದರೆ ಹಿಂದೆ ಚುನಾವಣೆ ಮುಂಚೆಯಿಂದನೂ. ಇಲ್ಲ, ಅವರು ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮದು ಫ್ಯಾಮಿಲಿ ತಾವು ನೋಡ್ಕೊಳ್ಬೇಕು. 1969ರಿಂದ ಇವಾಗ ನೀವು ನೋಡಿದ್ರೆ 55 ವರ್ಷ ಯಾವುದಾದ್ರೆ ಫ್ಯಾಮಿಲಿ ಇದೆ ಅಂದರೆ ಕೆಲವೇ ಕಂಟಿನ್ಯೂಸ್ಲಿ ಯಾವ ಒಂದು ಸಂದರ್ಭದಲ್ಲೂ ಯಾವ ಒಂದು ಆಮಿಷ ಎಂತ ಇದ್ರೂ ಕೂಡ ಪಕ್ಷ ಬಿಟ್ಟು ಏನೂ ಮಾಡೋಕ್ಕೆ ಹೋಗಿಲ್ಲ. ಬಹುಶಃ ಆ ಒಂದು ಕಾರಣಕ್ಕಾಗಿ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಅವ್ರಿಗೂ ಕೂಡ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ನಾವು ಕೂಡ ಪ್ರಯತ್ನದಲ್ಲಿ ಇದ್ದೀವಿ. ನಮಗೆ ನಮ್ಮ ಪಕ್ಷದ ವರಿಷ್ಠರು, ಪಕ್ಷವು ನಮ್ಮ ನಿಷ್ಠೆಯನ್ನು ನೋಡಿ ನಮಗೆ ಅವಕಾಶ ಮಾಡಿಕೊಡ್ತಾರಂಥ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಬೇರೆ ಈ ಒಂದು ರೀತಿಯಿಂದ ಮಾಡೋದಕ್ಕೆ ಏನು ಅವಕಾಶ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಾದ ಅಜಯ್ ಸಿಂಗ್ ಅವರ ಮಾತು. ಜೊತೆಗೆ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಜೊತೆಗೆ ಆ ಒಂದು ಸುಳುವು ಕೂಡ ಸಿಕ್ಕಿದೆ. ಈ ಬಾರಿ ಖಂಡಿತವಾಗಲೂ ಕೂಡ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ನಮ್ಮ ಒಂದು ಕೆಲಸವನ್ನು ಮತ್ತು ಕಾರ್ಯವೈಖರಿಯನ್ನು ಮೆಚ್ಚಿ, ಜೊತೆಗೆ ನಮ್ಮ ಪಕ್ಷದ ನಿಷ್ಠೆಯನ್ನು ಮೆಚ್ಚಿ ಆದರೂ ಕೂಡ ಈ ಬಾರಿ ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ವಿಶ್ವಾಸ ಇದೆ ಅಂತಕ್ಕಂಥ ಭಾಳ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ. ನೋಡೋಣ ಅಜಯ್ ಸಿಂಗ್ ಅವರು ಈ ಬಾರಿ ಮತ್ತೆ ಸಂಪುಟಕ್ಕೆ ಎಂಟ್ರಿ ಹಾಕ್ತಾರಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.